ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಮನೆಯಲ್ಲೇ ಇರುವಂತಹ ತರಕಾರಿಯ ವೇಸ್ಟೇಜನ್ನು ಬಳಸಿಕೊಂಡು ಮಲ್ಲಿಗೆಯ ಗಿಡಕ್ಕೆ ಜೀವಾಮೃತ ಗೊಬ್ಬರವನ್ನು ಯಾವ ರೀತಿ ತಯಾರಿಸೋದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಜೀವಾಮೃತ ನಮ್ಮ ಗಿಡಕ್ಕೆ ಹಾಕಿದರೆ ಯಾವುದೇ ಹೂವಾಗಲಿಕ್ಕೆ ಯಾವುದೇ ಸ್ಪ್ರೇ ಹಾಕಬೇಕಂತ ಏನಿಲ್ಲ, ಅಥವಾ ಯಾವುದೇ ಗೊಬ್ಬರ ಹಾಕಬೇಕಂತ ಏನಿಲ್ಲ. ಈ ಜೀವಾಮೃತವನ್ನು 15 ದಿನಕ್ಕೊಮ್ಮೆ ನಮ್ಮ ಗಿಡಗಳಿಗೆ ಹಾಕಿದರೆ ನಮ್ಮ ಗಿಡ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗ್ತದೆ. ಇದು ನಾನು ನನ್ನ ಗಿಡಗಳಿಗೆ ಯಾವಾಗಲೂ ಹಾಕುವಂತಹ ಒಂದು ಜೀವಾಮೃತ ಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡ್ತದೆ. ಯಾರಿಗೆಲ್ಲ ಈ ಜೀವಾಮೃತ ಗೊಬ್ಬರ ನಿಮ್ಮ ಗಿಡಕ್ಕೆ ಹಾಕಬೇಕು ಅಂತ ಇದ್ದೀರಿ ನೋಡಿ, ಅಂಥವರು ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಯಾಕಂತ ಹೇಳಿದರೆ ಇದರಲ್ಲಿ ನಿಮಗೆ ನಾನು ತುಂಬ ವಿಷಯ ಹೇಳಲಿಕ್ಕುಂಟು. ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ನಿಮಗೆ ನಾನು ಡಿಟೇಲ್ ಆಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ದಯವಿಟ್ಟು ಒಟ್ಟಾರೆಯಾಗಿ ಹಾಕಿದರೆ ಖಂಡಿತವಾಗಿಯೂ ನಿಮ್ಮ ಗಿಡಗಳನ್ನು ಕಳ್ಕೊಳ್ತೀರಿ. ಅದೇ ಒಂದು ನಾನು ಏನು ಹೇಳ್ತೇನೆ ನೋಡಿ, ಅದೇ ಮೆಥಡಲ್ಲಿ ಆ ಜೀವಾಮೃತವನ್ನು ತಯಾರಿಸಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಖಂಡಿತವಾಗಿ ಹೇಳ್ತೇನೆ 100ಕ್ಕೆ 100ರಷ್ಟು ಸತ್ಯ. ಯಾವುದೇ ಸ್ಪ್ರೇ ಹಾಕದೆ ಗಿಡ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗ್ತದೆ ಸ್ನೇಹಿತರೆ. ಇದು ನನ್ನ ಗಿಡದಲ್ಲಿ ಕಂಡಂತಹ ಒಂದು ನಾನು ಸತ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಾನು ತುಂಬ ಬಾರಿ ಇದನ್ನು ನನ್ನ ಗಿಡಗಳಿಗೆ ಹಾಕಿದ್ದೇನೆ, ಒಂದೆರಡು ಸಲ ಅಲ್ಲ, ತುಂಬ ಬಾರಿ ಹಾಕಿದ್ದೇನೆ. ಆದರೆ ಹಾಕುವಾಗ ಅದಕ್ಕೇನೆ ಆದಂತಹ ಒಂದು ತುಂಬಾ ಕ್ರಮ ಇದೆ. ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಮತ್ತು ಹೇಗೆ ತಯಾರಿಸಬೇಕು, ಅದನ್ನು ಎಷ್ಟು ದಿನ ಬ್ಯಾರಲಲ್ಲಿ ಇಡಬೇಕು, ಎಷ್ಟು ದಿನ ಕೊಳೆಲಿಕ್ಕೆ ಇಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರಿಗೆಲ್ಲ ಬೇಕು ಕೊನೆವರೆಗೆ ನೋಡಿ. ಮತ್ತು ಯಾಕಂತ ಹೇಳಿದರೆ ಗಿಡವನ್ನು ದೊಡ್ಡದು ಮಾಡಲಿಕ್ಕೆ ಎಷ್ಟು ನಾವು ಶ್ರಮ ಪಡ್ತೇವೋ ಹಾಗೆಯೇ ಗಿಡ ಡ್ಯಾಮೇಜ್ ಆಗಲಿಕ್ಕೆ ಕೇವಲ ಒಂದು ರಾತ್ರಿ ಹಗಲು ಸಾಕಾಗ್ತದೆ. ಅದಕ್ಕೋಸ್ಕರ ಹೇಳಿದ್ದು ಯಾರಿಗೆಲ್ಲ ಬೇಕು ನೋಡಿ ಅಂಥವರು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇಲ್ಲಿ ನಾನು ಒಂದು ಬಕೆಟಲ್ಲಿ ಅರ್ಧ ಬಕೆಟ್ ಒಣ ಸೆಗಣಿ ಅಲ್ಲ, ಹಸಿ ಸೆಗಣಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನಮಗೆ ಹಸಿ ಸೆಗಣಿ ಆಗಬೇಕು, ದನದ ಹಸಿ ಸೆಗಣಿಯೇ, ಬೇರೆ ಯಾವುದ್ರದ್ದು ಸೆಗಣಿ ಕೂಡ ಆಗೋದಿಲ್ಲ, ದನದ್ದೇ ಆಗಬೇಕು. ಹಸಿ ಸೆಗಣಿ ಸ್ವಲ್ಪ ಒಣಗಿದ್ರೆ ಪರವಾಗಿಲ್ಲ, ಹಾಗಂತೇಳಿ ಪೂರ್ತಿ ಒಣಗಬಾರ್ದು, ಹಸಿಯಾಗಿ ಇರಬೇಕು, ಫ್ರೆಶ್ ಆದಂತಹ ಹಸಿ ಸೆಗಣಿ ಆಗಬೇಕು. ಆ ನಂತರ ಇಲ್ಲಿ ನಾವು ವೇಸ್ಟೇಜ್ ತರಕಾರಿ, ಇಲ್ಲಿ ನಿಮಗೆ ಯಾವ ತರಕಾರಿಗಳನ್ನು ಬೇಕಾದರೂ ಬಳಸ್ಬೋದು. ತರಕಾರಿಯ ಬಗ್ಗೆ ನಾನು ಡಿಟೇಲ್ ಆಗಿ ಯಾವ ತರಕಾರಿಗಳನ್ನು ಬಳಸಬಾರ್ದು ಅಂತ ಕೂಡ ಇದರಲ್ಲಿ ಹೇಳ್ತೇನೆ. ಆದರೆ ಇಲ್ಲಿ ನಾನು ಫ್ಲವರ್ ಮತ್ತು ಕ್ಯಾಬೇಜಿನ ಸಿಪ್ಪೆಯನ್ನು ತಗೊಂಡಿದ್ದೇನೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಇದು ನಾನು ಯಾವಾಗಲೂ ಮಾಡಿ ನನ್ನ ಗಿಡಗಳಿಗೆ ಹಾಕ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನೊಂದು ಬ್ಯಾರಲನ್ನು ತಗೊಂಡಿದ್ದೇನೆ. ಸುಮಾರು ಇದು 26 ಲೀಟರ್ನ ಬ್ಯಾರಲ್. ಅಂದರೆ ನಿಮಗೆ ವೆರೈಟಿ ರೀತಿಯಲ್ಲಿ ಸಿಗ್ತದೆ ಬ್ಯಾರಲ್. ಇಲ್ಲಿ ನನ್ನ ಹತ್ರ ಇರುವಂಥದ್ದು 26 ಲೀಟರ್ನ ಬ್ಯಾರಲ್. ನೀವು ಯಾವುದು ಬೇಕಾದರೂ ತಗೊಳ್ಬೋದು. ಇಲ್ಲಿ ಹೇಗೆ ಅಂತ ಹೇಳಿದರೆ, ಹಸಿ ಸೆಗಣಿ ಅಂದರೆ ನೀವು ಯಾವ ಬ್ಯಾರಲ್ ತಗೊಳ್ತೀರಿ ನೋಡಿ, ಅದರಲ್ಲಿ ಸರಿಯಾಗಿ ಅರ್ಧ ಬ್ಯಾರಲ್ ಹಸಿ ಸೆಗಣಿ ಇರಬೇಕು. ಹಸಿ ಸೆಗಣಿಯಲ್ಲಿ ನಾನು ಆಗ ಹೇಳಿದಾಗಲೇ ಸ್ವಲ್ಪ ಒಣ ಸೆಗಣಿ ಇದ್ದರೆ ಪರವಾಗಿಲ್ಲ, ತುಂಬ ಒಣ ಸೆಗಣಿಯನ್ನು ಬೇಡ. ಎಷ್ಟು ಫ್ರೆಶ್ ಹಸಿ ಸೆಗಣಿ ಇರ್ತದೆ ನೋಡಿ ಅಷ್ಟು ಒಳ್ಳೆಯದು. ಇದಕ್ಕೆ ಅರ್ಧ ಬ್ಯಾರಲ್ ಸರಿ ಸಮಾನವಾದ ಹಾಗೆ ಅರ್ಧ ಬ್ಯಾರಲ್ ಸೆಗಣಿಯ ಇರಬೇಕು. ನಂತರ ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ತೆಗೆಯಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ನಾನು ಸ್ವಲ್ಪ ನನ್ನ ಹತ್ರ ಸೆಗಣಿ ಇರಲಿಲ್ಲ, ಹಾಗೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿದ್ದೇನೆ, ಹಾಗಾಗಿ ಸ್ವಲ್ಪ ಕೊಳ್ತೋಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಫ್ರೆಶ್ ಆಗಿಯೇ ಇದೆ. ಅರ್ಧ ಬ್ಯಾರಲ್ ಸೆಗಣಿಯನ್ನು ನಾವು ತಗೊಳ್ಬೇಕಾಗ್ತದೆ. ಇಲ್ಲಿ ನಾನು ಅರ್ಧ ಬ್ಯಾರಲ್ ಸೆಗಣಿ ಆದ ನಂತರ ಇಲ್ಲಿ ನಾನು ಇನ್ನು ಮಿಕ್ಕಿದಂತಹ ಅರ್ಧ ಬ್ಯಾರಲ್ಗೆ ಇಲ್ಲಿ ನಾನು ತರಕಾರಿಯನ್ನು ಹಾಕ್ತಾ ಇದ್ದೇನೆ. ತರಕಾರಿ ವೇಸ್ಟೇಜನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಿಮಗೆ ಎಷ್ಟು ತುಂಬಿಸ್ಲಿಕ್ಕೆ ಆಗ್ತದೆ ನೋಡಿ, ಅಷ್ಟೆಲ್ಲ ತುಂಬಿಸ್ಲಿಕ್ಕೆ ಹೋಗಬೇಡಿ. ಅರ್ಧ ಬ್ಯಾರಲ್ ಸೆಗಣಿ, ಅರ್ಧ ಬ್ಯಾರಲ್ ತರಕಾರಿ ವೇಸ್ಟೇಜ್ ಸಮ ಕ್ವಾಂಟಿಟಿಯಲ್ಲಿ ಹಾಕಿ. ಇಲ್ಲ ಅಂದರೆ 50-50 ಹಾಕಿ. ಇಲ್ಲ ನಿಮಗೆ ಹಾಗೆ ಕಷ್ಟ ಆಗ್ತದೆ ಅನ್ನೋ ಹಾಗಿದ್ರೆ ಸ್ವಲ್ಪ ತರಕಾರಿ ವೇಸ್ಟೇಜ್ ಕಡಿಮೆಯಾಗಿ ಸೆಗಣಿ ಜಾಸ್ತಿ ಆದರೆ ಪರವಾಗಿಲ್ಲ. ಸೆಗಣಿ ಕಡಿಮೆಯಾಗಿ ತರಕಾರಿ ವೇಸ್ಟೇಜ್ ಜಾಸ್ತಿ ಆಗಬಾರ್ದು, ಅದು ನಮ್ಮ ಗಿಡ ಡ್ಯಾಮೇಜ್ ಆಗ್ತದೆ, ಖಂಡಿತ ಗಿಡ ಡ್ಯಾಮೇಜ್ ಆಗ್ತದೆ ಸ್ನೇಹಿತರೆ. ಇದೊಂದು ನಿಮ್ಮ ಗಮನದಲ್ಲಿರಲಿ. ಸೆಗಣಿ ಸ್ವಲ್ಪ ಜಾಸ್ತಿ ಆದರೂ ಪ್ರಾಬ್ಲಮ್ ಇಲ್ಲ. ವೇಸ್ಟೇಜ್, ತರಕಾರಿ ವೇಸ್ಟೇಜ್ ಏನಿದೆ ಅಥವಾ ತರಕಾರಿ ಏನಿದೆ ನೋಡಿ, ಸೊಪ್ಪೆ ಆಗಲಿ ಅಥವಾ ಬೇರೆ ಯಾವುದೇ ತರಕಾರಿ ಆಗಿರಲಿ,
ಏನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. 50-50 ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಹೇಳಿದ ಹಾಗೇ ಮಾಡಿ ಸ್ನೇಹಿತರೆ, ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ಏನು ನಾನಿಲ್ಲಿ 50-50 ಹಾಕಿದ್ದೇನೆ. ಹಾಕಿದ ನಂತರ ನಾನಿಲ್ಲಿ ಒಂದು ಬಕೆಟಲ್ಲಿ 1/4 ಬಕೆಟಿನಷ್ಟು ನೀರನ್ನು ತಗೊಂಡಿದ್ದೇನೆ. ಈ ನೀರನ್ನು ನಾನು ಈ ಬ್ಯಾರಲ್ಗೆ ಹಾಕ್ತೇನೆ. ಏನಕ್ಕೆ ಅಂತ ಹೇಳಿದರೆ ಬೇಗ ಕೊಳೆತು ಹೋಗಲಿ ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಹಾಗಂತ ಹೇಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. 1/4 ಬಕೆಟ್ ಹಾಕಿದರೆ ಸಾಕು. ನಾನಾಗ ಹಸಿ ಸೆಗಣಿಯ ಒಂದು ಬಕೆಟನ್ನು ತೋರಿಸಿದ್ದೇನೆ ನೋಡಿ, ಅದರಲ್ಲಿ 1/4 ಬಕೆಟ್ ಸಾಕು. ಅಷ್ಟು ಹಾಕಿದ ನಂತರ, ನೀರನ್ನು ಹಾಕಿದ ನಂತರ ಜಸ್ಟ್ ಒಂದು ಕೋಲಿನ ಸಹಾಯದಿಂದ ಅಲ್ಲೆಲ್ಲಿ ಒತ್ತಿ. ಯಾಕಂತ ಹೇಳಿದರೆ ಹಾಕಿದ ನೀರೆಲ್ಲ ಅಡಿಭಾಗಕ್ಕೆ ಹೋಗಬೇಕು. ಅಂದರೆ ಅಡಿಭಾಗದಿಂದಲೇ ಕೊಳೆತಾ ಬರಬೇಕಲ್ಲ. ಹಾಗಾಗಿ ಅಡಿಭಾಗದಿಂದ ಬೇಗ ಕೊಳೆತಾ ಬಂದರೆ ಮೇಲ್ಭಾಗ ಕೂಡ ಬೇಗನೆ ಕೊಳೆತದೆ. ಇಷ್ಟು ಮಾಡಿದ ನಂತರ ನಾವು ಬಾಯಿ ಮುಚ್ಚಳವನ್ನು ಮುಚ್ಚಿ ಇಡಬೇಕು. ಅಂದರೆ ಇವಾಗ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ತರಕಾರಿ ಹಸಿಯಾಗಿ ಇರ್ತದಲ್ಲ, ಅಲ್ಲಿ ನಮಗೆ ತಿರುಗಿಸ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ಇದೇ ರೀತಿ ಇರಲಿ, 1 ವಾರ ಇದೇ ರೀತಿ ಇರಲಿ. ನಿಮಗೆ ಎಲ್ಲಿವರೆಗೆ ಅದು ಸ್ವಲ್ಪ ಕರಗ್ತಾ ಬರ್ತದೆ ನೋಡಿ, ಅಲ್ಲಿಂದ ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಬಾಯಿ ಮುಚ್ಚಳ ಇಟ್ಟು ಅದನ್ನು ನಾನು ಕ್ಲೋಸ್ ಮಾಡಿ ಇಡ್ತೇನೆ. ಕ್ಲೋಸ್ ಮಾಡಿ ನಿಮಗೆ ಇದು ಎಷ್ಟು ಸಮಯದಲ್ಲಿ ಕೊಳ್ತೋಗ್ತದೆ ಅಂತ ಹೇಳಿದರೆ, ನೀವು ಇವಾಗ ಕೇವಲ ನಾನು ಮಾಡಿದ ಮೆಥಡಲ್ಲಿ ಮಾಡಿದರೆ ಸೆಗಣಿ ಮತ್ತು ಸೊಪ್ಪುಗಳನ್ನು ನೀವು ತಗೊಂಡ್ರೆ ಅರೌಂಡ್ ನಿಮಗೆ ಒಂದು 20ರಿಂದ 25 ದಿನದಲ್ಲಿ, ಅಂದರೆ 25 ದಿನ ಬೇಡ, 20 ದಿನದಲ್ಲಿ ನಿಮಗೆ ಅದು ಸೆಗಣಿ ಮತ್ತು ಸೊಪ್ಪು ಚೆನ್ನಾಗಿ ಕರಗಿ ಹೋಗ್ತದೆ. 20ರಿಂದ 25 ದಿನದ ಒಳಗೆ. ಇಲ್ಲ ನೀವು ಬೇರೆ ಸ್ವಲ್ಪ ತರಕಾರಿ ಹಾಕ್ತೀರಿ, ಟೊಮ್ಯಾಟೊ ಅಥವಾ ಬದನೆಕಾಯಿ ಅಥವಾ ಬೇರೆ ಬೇರೆ ಇರ್ತದೆ ನೋಡಿ, ಅಂತಹ ಬೇರೆ ತರಕಾರಿಗಳನ್ನು ಹಾಕೋದಿದ್ರೆ ಅರೌಂಡ್ ನಿಮಗೆ 1 ತಿಂಗಳು ಬೇಕಾಗ್ತದೆ. ಯಾಕಂತ ಹೇಳಿದರೆ ಕೆಲವು ಬೀಜ ಇರುವಂತಹ ತರಕಾರಿಗಳು ಅಷ್ಟು ಬೇಗ ಅದು ಪೂರ್ತಿ ಅಂದರೆ ಕೊಳೆತದೆ, ಪೂರ್ತಿಯಾಗಿ ಕೊಳೆತು ಹೋಗೋದಿಲ್ಲ. ಹಾಗಾಗಿ 1 ತಿಂಗಳಾದರೂ ನಿಮಗೆ ಬೇಕಾಗ್ತದೆ. 1 ತಿಂಗಳಿಟ್ಟರೆ ಚೆನ್ನಾಗಿ ಕೊಳ್ತು ಹೋಗ್ತದೆ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ಹೇಳೋದು, ಯಾವ ತರಕಾರಿಗಳನ್ನು ಹಾಕಬಾರ್ದು, ಯಾವ ತರಕಾರಿಗಳನ್ನು ಹಾಕಬೇಕು. ನನ್ನ ಪ್ರಕಾರ ಹೇಳೋದಾದರೆ ಎಲ್ಲ ತರಕಾರಿಗಳನ್ನು ಹಾಕಬಹುದು. ಯಾವ ರೀತಿಯ ತರಕಾರಿಗಳನ್ನು ಹಾಕಬಾರ್ದು ಅಂತ ಹೇಳಿದರೆ, ಹುಳ ಇರುವಂತಹ ತರಕಾರಿಗಳನ್ನು ಹಾಕಬಾರ್ದು. ಇವಾಗ ನೋಡಿ ಬದನೆಯಲ್ಲೆಲ್ಲ ಬ್ರಿಂಜಲ್ ಉಂಟು ನೋಡಿ, ಬದನೆಕಾಯಿ ಅದರಲ್ಲೆಲ್ಲ, ಅಥವಾ ಟೊಮ್ಯಾಟೊ ಅಲ್ಲಿ ಒಳಗಿರುವಂತಹ ಹುಳ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಅದನ್ನು ಕಟ್ ಮಾಡಿ, ಕುಳಿತಿದೆ ಅನ್ನುವಾಗಿದ್ದರೆ ಅದನ್ನು ಕಟ್ ಮಾಡಿ ಅದರಲ್ಲಿ ಹುಳ ಇದೆಯಾ ಇಲ್ವಾ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಕೊಳೆಯಲಿಕ್ಕೆ ಹಾಕಿ. ಯಾಕಂತ ಹೇಳಿದರೆ ಹುಳ ಇರುವಂಥದ್ದು ಹಾಕಿದರೆ ಅದು ನಮ್ಮ ಗಿಡಗಳಿಗೆ ರಿಯಾಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಂತ ಹೇಳಿದರೆ ಇದು ಬುಡಕ್ಕೆ ಹಾಕೋದಲ್ಲ, ಆ ಹುಳದ ಏನಾದರೂ ಒಂದು ಹೇಳಲಿಕ್ಕಾಗೋದಿಲ್ಲ. ಅದು ಪೂರ್ತಿ ಕೊಳೆತೇ ಹೋಗ್ತದೆ ಅಂತ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗಿಡಗಳಿಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ನಾವು ಹುಳ ಇರುವಂಥದ್ದು ಅಥವಾ ರೋಗ ಇದ್ದಂತಹ ಸೊಪ್ಪುಗಳೆಲ್ಲ ಇರ್ತದೆ ನೋಡಿ, ತುಂಬ ತೂತು ಈ ಎಲೆ ಎಲ್ಲ ತೂತು ಬಿದ್ದಾಗೆಲ್ಲ ಇರ್ತದೆ ನೋಡಿ, ಜಾಸ್ತಿ ಇರ್ತದೆ ನೋಡಿ, ಅಂಥದ್ದನ್ನೆಲ್ಲ ಇದಕ್ಕೆ ಹಾಕಲಿಕ್ಕೆ ಹೋಗಬೇಡಿ. ಆದಷ್ಟು ಒಂದು ಒಳ್ಳೆಯ ತರಕಾರಿ, ಕುಳಿತಿರುವಂಥ ತರಕಾರಿ ಆಗಿರ್ಬೋದು, ಅಥವಾ ನೀವು ತರಕಾರಿ ಮಾರ್ಕೆಟಿನಲ್ಲಿ ಉಂಟಲ್ಲ ಈ ಕ್ಯಾಬೇಜ್ ವೇಸ್ಟೇಜ್ ಮತ್ತು ಈ ಫ್ಲವರ್ ವೇಸ್ಟೇಜ್ ಎಲ್ಲ ಸಿಗ್ತದೆ, ಅದು ನಿಮಗೆ ಈಸಿ. ನಾನು ಅದನ್ನೇ ತರುವುದು. ಯಾಕಂತ ಹೇಳಿದರೆ ಬೇರೆ ತರಕಾರಿ ಆದರೆ ಅದರಲ್ಲೆಲ್ಲ ಸ್ವಲ್ಪ ನಾವು ಹುಡುಕಬೇಕಾಗ್ತದೆ, ಏನಾದರೂ ಹುಳ ಇದೆಯಾ, ಏನಾದರೂ ಡ್ಯಾಮೇಜ್ ಇದೆಯಾ, ಅಂದರೆ ಡ್ಯಾಮೇಜ್ ಅಂತ ಹೇಳಿದರೆ ಅದೇ ಹುಳ ಏನಾದರೂ ಇದೆಯಾ ಅಂತ ನಾವು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗ್ತದೆ. ನನಗೆ ಅಷ್ಟು ಟೈಮ್ ಇಲ್ಲದೇ ಇರುವ ಕಾರಣ ನಾನು ಸೊಪ್ಪನ್ನು ಬಳಸ್ತೇನೆ. ಬಟ್ ಸೊಪ್ಪು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತದೆ, ಏನೇ ಡೌಟ್ ಬೇಡ ಸ್ನೇಹಿತರೆ. ಇದಕ್ಕೆ 100% ನಾನು ಕೊಡ್ತೇನೆ. ಇದು ನಾನು ನಿನ್ನೆ ಮೊನ್ನೆಯಿಂದ ಯೂಸ್ ಮಾಡುವಂಥದ್ದಲ್ಲ, ಸುಮಾರು 1.5 ವರ್ಷದಿಂದ ಈ ರಸಗೊಬ್ಬರವನ್ನು ನಾನು ನನ್ನ ಗಿಡಗಳಿಗೆ ನಾನು ಹಾಕ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಯಾವ ರೀತಿ ಇದನ್ನು ನೀವು ಕಲಿಸ್ಬೇಕು, ಎಷ್ಟು ದಿನ ಕಲಿಸ್ಬೇಕು ಅಂತ ಕೂಡ ನಾನು ಹೇಳ್ತೇನೆ. ನಾನೀಗಾಗ ಹೇಳಿದಾಗೇ ಬಾಯಿ ಮುಚ್ಚಳ ಇಡುವವರೆಗೆ ನಿಮಗೆ ನಾನು ತಿಳಿಸಿದೆ. ಆ ನಂತರ ನಿಮಗೆ ಏನಂತ ಹೇಳಿದರೆ, ನಾವೀಗ ಕಲಿಸ್ತಾ ಇರ್ತೇವೆ. ಕಲಸಿದ ನಂತರ ಸುಮಾರು 1 ವಾರದವರೆಗೆ ತುಂಬ ಸ್ಮೆಲ್ ಇರ್ತದೆ. ಹಾಗಾಗಿ ಒಂದು 10-15 ದಿನ ಅಂತೂ ಸ್ಮೆಲ್ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ 1 ವಾರ ಬಿಟ್ಟು ನಂತರ ಡೈಲಿ ನೀವು ಕಲಿಸ್ತಾ ಹೋಗಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಅದು ಏನು ಹೇಳ್ತಾರೆ, ಗಟ್ಟಿ ಇರ್ತದೆ. ಈಸಿಯಾಗಿ ಕಲಿಸ್ತಾ ಹೋಗಿ ನಿಮಗೆ ಅದು ಪೂರ್ತಿಯಾಗಿ ಕೊಳೆತಿದೆ, ನೀವು ಹಾಕಿದಂತಹ ತರಕಾರಿ ಮತ್ತು ಸೆಗಣಿ ಒಂದಕ್ಕೊಂದು ಮಿಶ್ರಣ ಆಗಿ ಪೂರ್ತಿ ಕೊಳೆತು ಹೋಗಿದೆ ಅನ್ನುವಾಗ ಅದು ಸಾಫ್ಟ್ ಆಗ್ತದೆ ನೋಡಿ. ನಾನಾಗ ತಿರುಗಿಸುವಾಗ ಕಾಣ್ಬೋದು ನೋಡಿ, ನಾನೀಗ ನೀರು ಹಾಕಿದ್ದೇನೆ ಸೆಗಣಿಗೆ, ನಾನು ಏನು ಹಾಕಿದ್ದೇನೆ ಅಂತಲೇ ಅದರಲ್ಲಿ ಗೊತ್ತಾಗೋದಿಲ್ಲ, ಖಾಲಿ ಸೆಗಣಿ ನೀರಿನಾಗಿ ಕಾಣ್ತದೆ. ಆ ರೀತಿಯಾಗಿ ಇರಬೇಕು, ಇದು ಪರ್ಫೆಕ್ಟ್.
ಎಲ್ಲಿವರೆಗೆ ಅಂತ ಹೇಳಿದರೆ ಸೆಗಣಿ ಮತ್ತು ಏನು ನಾವು ಹಾಕಿದಂಥ ತರಕಾರಿ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು, ಪೂರ್ತಿಯಾಗಿ ಕೊಳ್ತೋಗಬೇಕು. ನಾವೇನು ತಿರುಗಿಸುವಾಗ ನಮಗೇನು ಆ ಕೋಲಿಗೆ ಸಿಗಬಾರ್ದು. ನಾವು ಹಾಕಿದಂಥ ತರಕಾರಿ ಆಗಿರ್ಬೋದು ಅಥವಾ ಸೆಗಣಿಯ ಗೆಟ್ಟೆ ಆಗಿರ್ಬೋದು, ಏನೂ ಸಿಗಬಾರ್ದು ಸ್ನೇಹಿತರೆ. ಇಷ್ಟನ್ನು ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಾನಿಲ್ಲಿ ಒಂದು ಬಕೆಟನ್ನು ತಗೊಂಡಿದ್ದೆ ನೋಡಿ, ಇಲ್ಲಿ ನಾನು ತೋರಿಸ್ತೇನೆ. ಬಕೆಟಲ್ಲಿ ಇಷ್ಟು ದೊಡ್ಡ ಬಕೆಟಲ್ಲಿ ನಾನು 1/4 ಬಕೆಟಿನಷ್ಟು ಆ ದಪ್ಪ ಸೆಗಣಿಯನ್ನು ತಗೊಂಡಿದ್ದೇನೆ. ಸೆಗಣಿ ಮತ್ತು ತರಕಾರಿ ವೇಸ್ಟೇಜ್ ಜೀವಾಮೃತವನ್ನು 1/4 ಬಕೆಟಿನಷ್ಟು ತಕ್ಕೊಂಡು ಅದಕ್ಕೆ 3/4 ಬಕೆಟಿನಷ್ಟು ನೀರು ಹಾಕ್ತಾ ಇದ್ದೇನೆ. ಡಿಪೆಂಡ್ ನೀವು ಹೇಗೆ ಅದನ್ನು ತಯಾರಿಸಿದ್ದೀರಿ, ಸ್ವಲ್ಪ ತೆಳು ಮಾಡಿ ತಯಾರಿಸಿದ್ದೀರಾ ಅಥವಾ ದಪ್ಪ ಮಾಡಿ ತಯಾರಿಸಿದ್ದೀರಾ, ಅದು ನಿಮಗೆ ಬಿಟ್ಟದು. ಎಷ್ಟು ಅಂತ ಹೇಳಿದರೆ, ನೀವು ಅದನ್ನು ಚೆನ್ನಾಗಿ ನೀರು ಹಾಕಿ ಕಲಸುವಾಗ ಈಸಿಯಾಗಿ ಮೇಲೆ ಕೆಳಗೆ ಬೀಳಬೇಕು. ಹಾಗಂತ ಹೇಳಿ ತುಂಬ ತೆಳು ಮಾಡಿ ಗಿಡಗಳಿಗೆ ಹಾಕಬೇಡಿ, ಹಾಗಂತ ಹೇಳಿ ತುಂಬ ದಪ್ಪ ಮಾಡಿ ಕೂಡ ಹಾಕಬೇಡಿ. ತುಂಬ ದಪ್ಪ ಮಾಡಿ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಒಮ್ಮೆ ಹಾಕ್ತೀರಿ, ಹಾಕಿದಂತಹ ಏನು ಜೀವಾಮೃತ ರಸಗೊಬ್ಬರ ಉಂಟು ನೋಡಿ, ಆ ಬೇರುಗಳು ಅಷ್ಟು ಬೇಗನೆ ಹೀರ್ಕೊಳ್ಳದೆ ನಿಮ್ಮ ಗಿಡದ ಬುಡದ ಮೇಲ್ಭಾಗದಲ್ಲೇ ಆ ಏನು ರಸಗೊಬ್ಬರ ನಿಂತು ಏನಾಗ್ತದೆ ಅಂತ ಹೇಳಿದರೆ, ಗಿಡದ ಬುಡ ತುಂಬಾ ಗಟ್ಟಿ ಆಗ್ತದೆ. ಅದು ನಿಮಗೆ ನೆಕ್ಸ್ಟ್ ಡೇ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದರೆ, ನೀರು ಮಾಡಿ ಹಾಕಿ. ಹಾಗಂತ ತುಂಬ ನೀರು ಮಾಡಿ ಹಾಕಬೇಡಿ. ತುಂಬ ನೀರು ಮಾಡಿ ಹಾಕಿದರೆ ಅದು ಜ್ಯೂಸಿ ಟೈಪ್ ಆಗಿ ಗ್ರೋ ಬ್ಯಾಗಿನ ಹೋಲಲ್ಲಿ ಎಲ್ಲ ಇಳಿದು ಹೋಗ್ತದೆ. ಅದಕ್ಕೋಸ್ಕರ ನೋಡಿ, ಇಷ್ಟು ತೆಳು ಮಾಡಿದರೆ ಸಾಕಾಗ್ತದೆ. ಜಾಸ್ತಿ ದಪ್ಪನೂ ಬೇಡ, ತೆಳುನೂ ಬೇಡ. ಇನ್ನು ನಮ್ಮ ಗಿಡಗಳಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಾನು ಈ ಬಕೆಟ್ ತೋರಿಸಿದ್ದೇನೆ ನೋಡಿ, ಅದರಲ್ಲಿ ಒಂದೊಂದು ಬಕೆಟ್ ನೋಡಿ, ಗ್ರೀನ್ ಕಲರ್ ಇದುಂಟು ನೋಡಿ, ಅದರಲ್ಲಿ ಒಂದೊಂದು ಬಕೆಟ್ ಪಾಟಿಗೆ ಹಾಕಿದ್ದೇನೆ. ದೊಡ್ಡ ಗಿಡಗಳಿಗೆ. ಸಣ್ಣ ಗಿಡಗಳಿಗೆ ಆದರೆ ಅದರಲ್ಲಿ 1/4 ಬಕೆಟ್, 1/4ಗಿಂತ ಸ್ವಲ್ಪ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ, ಅಂದರೆ 1 ವರ್ಷದ ಒಳಗಿನ ಗಿಡಕ್ಕೆ, 6ರಿಂದ 1 ವರ್ಷದ ಒಳಗಿನ ಗಿಡಕ್ಕೆ ಅರ್ಧ ಬಕೆಟ್ ಹಾಕಿ, ಇಲ್ಲ 1 ವರ್ಷ ಮೇಲ್ಪಟ್ಟ ಗಿಡ ಆದರೆ 1 ಬಕೆಟ್ ಹಾಕಿ. ಮತ್ತು 1 ವರ್ಷ ಮೇಲ್ಪಟ್ಟ ಆದರೂ ನಿಮ್ಮ ಗಿಡದ ಬೆಳವಣಿಗೆ ನೋಡಿ, ಗಿಡ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗಿದ್ದರೆ ಅರ್ಧ ಬಕೆಟ್ ಹಾಕಿ. ಗಿಡ ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಬೆಳ್ತಿದೆ, ಗಿಡ ಚೆನ್ನಾಗಿದೆ ಅನ್ನುವಾಗಿದ್ದರೆ 1 ಬಕೆಟ್ ಹಾಕಿ ಸ್ನೇಹಿತರೆ. ಹಾಗೆಯೇ ನೀವು ಹಾಕಿದಂತಹ ಜೀವಾಮೃತ ರಸಗೊಬ್ಬರ ಪಾಟ್ ಆಗಲಿ ಅಥವಾ ಗ್ರೋ ಬ್ಯಾಗ್ನ ಹೋಲ್ಗಳಲ್ಲಿ ಇಳಿದು ಹೋಗೋದಾಗೆ ನೋಡ್ಕೊಳ್ಳಿ. ಅಂದರೆ ಇಳಿದು ಹೋಗುವಷ್ಟು ಹಾಕಬೇಡಿ, ಹೋಲ್ಗಳಲ್ಲಿ ಇಳಿದು ಹೋದರೆ ನೀವು ಹಾಕಿದಂತಹ ಜೀವಾಮೃತ ಗೊಬ್ಬರ ಏನು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಏನು ಗಿಡಕ್ಕೆ ಎಷ್ಟು ಬೇಕಾಗ್ತದೆ ನೋಡಿ, ಅಂದರೆ ಒಂದು ಗಿಡಕ್ಕೆ ಹಾಕುವಾಗ ನಿಮಗೆ ಅಂದಾಜು ಸಿಗ್ತದೆ. ಅಂದರೆ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ, ಆ ಹೋಲ್ಗಳಲ್ಲೆಲ್ಲ ಇಮಿಡಿಯೇಟಾಗಿ ಕೆಳಗೆ ಬರ್ತದೆ. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಬಂದರೆ ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಹಾಕಿದ ತಕ್ಷಣ ಅಲ್ಲಿ ಹೊರಗಡೆ ಬಂದರೆ ಉಂಟಲ್ಲ, ಏನಲ್ಲಿ ನೀವು ಹಾಕೋದು ಜಾಸ್ತಿ ಆಗ್ತದೆ ಅಂತ ಅರ್ಥ. ನೆಕ್ಸ್ಟ್ ಗಿಡಕ್ಕೆ ಹಾಕುವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಸ್ನೇಹಿತರೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಇದರಲ್ಲಿ ನಿಮಗೆ ಡೌಟೇ ಬೇಡ, ತುಂಬ ಚೆನ್ನಾಗಿ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇದರಲ್ಲಿ ನಾನು ಗಿಡಕ್ಕೆ ಹಾಕುವಂತಹ ಒಂದು ವಿಡಿಯೋ ಕಟ್ಟಾಗಿದೆ, ಪರವಾಗಿಲ್ಲ, ನಾನು ನಿಮಗೆ ಹೇಳಿದೆ ನೋಡಿ. ಹಾಗೂ ನಿಮಗೆ ಗಿಡಕ್ಕೆ ಹಾಕುವಂತಹ ವಿಡಿಯೋ ಬೇಕು ಅನ್ನುವಾಗಿದ್ದರೆ ನಾನು ನೆಕ್ಸ್ಟ್ ತೋರಿಸ್ತೇನೆ. ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನೋಡಿ ಸ್ನೇಹಿತರೆ, ನಂದು ಚಾನಲಲ್ಲಿ ನೋಡಿ. ಅಂದರೆ ಬೇರೆ ಏನು ಸೆಗಣಿ ನೀರು ಹಾಕುವ ವಿಡಿಯೋ ಎಲ್ಲ ಹಾಕಿದ್ದೇನೆ. ಅದರಲ್ಲಿ ನಾನು ಹೇಗೆ ಗಿಡಕ್ಕೆ ಹಾಕುವುದಂತ ಕೂಡ ತಿಳಿಸಿದ್ದೇನೆ. ಏನಿಲ್ಲ, ನಾವು ನೀರು ಹಾಕಿದಾಗೆ ಒಂದೊಂದು ಬಕೆಟನ್ನು ಗಿಡದ ಬುಡಕ್ಕೆ ಹಾಕೋದು, ಮೇಲ್ಭಾಗದಲ್ಲಿ ಎಲ್ಲ ಗಿಡದ ಬುಡಕ್ಕೆ ಹಾಕೋದು, ಜಸ್ಟ್ ಹಾಕಿ ಬಿಡೋದು ಅಷ್ಟೇ. ಏನಿಲ್ಲ, ಅದಕ್ಕೆ ಮಣ್ಣು ತೆಗಿಬೇಕು, ಗಿಡದ ಬುಡ ಬಿಡಿಸಬೇಕು, ಇದು ಏನು ಈ ರಸಗೊಬ್ಬರವನ್ನು ಹಾಕಿದ ನಂತರ ಮಣ್ಣನ್ನು ಮುಚ್ಚಬೇಕು, ಹಾಗೇನು ಏನಿಲ್ಲ. ಡೈರೆಕ್ಟು ಒಂದೊಂದು ಬಕೆಟನ್ನು ನಮ್ಮ ಗಿಡಗಳಿಗೆ ಹಾಕ್ತಾ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಮತ್ತೊಂದು ಏನಂತ ಹೇಳಿದರೆ, ಈ ಏನು ಜೀವಾಮೃತ ಹಾಕಿದ ದಿನ ನಮ್ಮ ಗಿಡಗಳಿಗೆ ನಾವು ನೀರು ಹಾಕಬಾರ್ದು. ಅದೇ ನಾವು ಹಾಕುವ ಹಾಕುವ ಒಂದು ಅರ್ಧ ಗಂಟೆಯ ಮೊದಲು ನಮ್ಮ ಗಿಡದ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಗಿಡವನ್ನು ಡ್ರೈ ಆಗಿ ಇರುವಾಗ ಹಾಕಬಾರ್ದು ಈ ಜೀವಾಮೃತವನ್ನು. ಗಿಡ ಸ್ವಲ್ಪ ಬುಡ ಪಸೆ ಇರಬೇಕು, ನೀರಿನ ಅಂಶ ಇರಬೇಕು. ಆಮೇಲೆ ನೀವು ಈ ಜೀವಾಮೃತವನ್ನು ಹಾಕಿದರೆ ನಿಮ್ಮ ಗಿಡ ಬೇಗನೆ ಹೀರ್ಕೊಳ್ತದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ನಿಮ್ಮ ಗಿಡ ಬೇಗನೆ ಬೆಳೆದು, ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು, ಗಿಡ ತುಂಬ ಹೂವಾಗಲಿಕ್ಕೆ ಇದೊಂದು ಒಳ್ಳೆಯ ಜೀವಾಮೃತ ಗೊಬ್ಬರ. ಯಾವುದೇ ಖರ್ಚಿಲ್ಲದೆ 0 ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚಿನ ಇಳುವರಿಯನ್ನು ಇದರಲ್ಲಿ ಪಡೆಯಬಹುದು, ಡೌಟೇ ಬೇಡ.
ಇದೆಲ್ಲ ನನ್ನ ಗಿಡಗಳಿಗೆ ಹಾಕಿ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಾನು ಏನು ಮೆಥಡನ್ನು ಯೂಸ್ ಮಾಡ್ತೇನೆ ಮತ್ತು ನಾನು ಯಾವ ರೀತಿ ಹಾಕ್ತೇನೆ ಅದನ್ನೆಲ್ಲ ಡಿಟೇಲಾಗಿ ತಿಳಿಸಿದ್ದೇನೆ. ನಿಮಗೆ ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಪೂರ್ತಿಯಾಗಿ ನೋಡಿದವರಿಗೆ ನಾನು ಅಲ್ಲೇ ಕಮೆಂಟಲ್ಲಿ ನಾನು ಉತ್ತರಿಸ್ತೇನೆ. ನೀವು ಏನು ವಿಡಿಯೋ ಪೂರ್ತಿ ನೋಡದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನಾನು ಖಂಡಿತ ಅಲ್ಲಿ ಡಿಟೇಲ್ ತಿಳಿಸೋದಿಲ್ಲ. ಯಾಕಂತ ಹೇಳಿದರೆ ನಾನು ನಿಮಗೋಸ್ಕರ ವಿಡಿಯೋ ಮಾಡಿದ್ದು. ನಿಮಗೆ ಬೇಕಾದಲ್ಲಿ ನೋಡಿ, ಹಾಗೂ ನಿಮಗೆ ಇಷ್ಟು ನಾನು ಡಿಟೇಲ್ ತಿಳಿಸಿ ಕೂಡ ನಿಮಗೆ ಏನಾದರೂ ಡೌಟ್ ಇದೆ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನೀವು, ನಾನು ಅಲ್ಲಿ ನಿಮಗೆ ಉತ್ತರಿಸ್ತೇನೆ ಸ್ನೇಹಿತರೆ. ಹೋಪ್ ನಾನು ನಿಮಗೆ ಮಾಡಿದಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.